ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಮಕ್ಕಳನ್ನ ಬಿಟ್ಟು ಬಂದು ತಿಂಡಿ ತಿಂದಾದಮೇಲೆ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಬಾಲ್ಕನಿ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ಬಟ್ಟೆ ಸ್ಟ್ಯಾಂಡನ್ನು ಒಳಗಡೆ ತಂದಿಡ್ತಾ ಇದ್ದೀನಿ. ಅದು ಸ್ಟ್ಯಾಂಡಲ್ಲಿದ್ದರೆ ಕಸ ಎಲ್ಲ ಚೆನ್ನಾಗಿ ತೆಗಿಯೋಕ್ಕಾಗಲ್ಲ, ಹಾಗಾಗಿ ಒಳಗೆ ಇಡ್ತಾ ಇದ್ದೀನಿ. ನಾನು ಇದರಲ್ಲಿ ಹಾಲು ತಂದಿದ್ದು ಈ ಥರ ಬ್ಯಾಗ್ಗಳೆಲ್ಲ ಇರುತ್ತಲ್ಲ, ಅದು ಒದ್ದೆ ಆಗಿರುತ್ತೆ, ಅದು ಒಣಗಲಿ ಹೊರಗಡೆ ಅಂತ ಅದರಲ್ಲಿ ಕ್ಲಿಪ್ ಹಾಕಿ ಇಟ್ಟಿರ್ತೀನಿ. ಹಾಗೆ ಪ್ಲಾಸ್ಟಿಕ್ ಕವರುಗಳು ಇವಾಗ ಸಿಗೋದೇ ಇಲ್ಲ ಅಲ್ವಾ, ಎಲ್ಲ ಕಡೆನೂ ಕೊಡಲ್ಲ ಕವರ್ಸ್ ಎಲ್ಲ. ಹಾಗಾಗಿ ನಾನು ಕೆಲವೊಂದು ಕವರ್ಗಳು ಏನಕ್ಕಾದ್ರೂ ಬೇಕಾಗತ್ತೆ, ಅದನ್ನು ಈ ರೀತಿ ಒಣಗಿಸಿ ಎತ್ತಿಡ್ತೀನಿ ಒದ್ದೆ ಇದ್ದರೆ. ಹಾಗೆ ಒಣಗಿರೋ ಬಟ್ಟೆಗಳನ್ನು ಕೂಡ ತೆಗಿತಾ ಇದ್ದೀನಿ, ಎಲ್ಲನೂ ಒಣಗಿಲ್ಲ. ಅದಾದಮೇಲೆ ನಾನು ಕಸ ಗುಡಿಸ್ಕೊಳ್ತಾ ಇದ್ದೀನಿ ಬಾಲ್ಕನಿಯಲ್ಲಿ. ಫಸ್ಟು ನೋಡಿ, ಈ ರೀತಿ ಪಾಟನ್ನು ನಾನು ಸ್ಟ್ಯಾಂಡ್ ಮೇಲೆ ಇಡ್ತೀನಿ, ಯಾಕಂದರೆ ಕಸ ತೆಗೆಯೋದಕ್ಕೆ ತುಂಬ ಸುಲಭ ಆಗುತ್ತೆ. ಇಲ್ಲಾಂದರೆ ನಾವು ಜಸ್ಟ್ ಪಾಟನ್ನು ಅಲ್ಲೇ ಕೆಳಗಡೆನೇ ಇಟ್ಟು ಟ್ರೇ ಇಟ್ಟರೂ ಏನಾಗುತ್ತೆ ಅಂದರೆ ನಾವು ನೀರು ಹಾಕುವಾಗ ಮಣ್ಣು ಅದು ಇದು ಬಿದ್ದು ಅಲ್ಲಿ ಕಲೆಗಳಾಗುತ್ತೆ, ಅದನ್ನು ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋದಂತೂ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಈ ರೀತಿ ಸ್ಟ್ಯಾಂಡ್ ಇಟ್ಟೇ ಇಡ್ತೀನಿ, ಕ್ಲೀನ್ ಮಾಡೋದಕ್ಕೂ ಸುಲಭ ಆಗುತ್ತೆ. ಕೆಲಸ ಮಾಡ್ತಾ ಇದ್ದೆ ಅಷ್ಟರಲ್ಲಿ ಸುಮ್ಮನೆ ಒಬ್ಬಳೇ ಏನೋ ಮಾಡ್ತಾ ಇದ್ದಾಗ ಬೋರ್ ಆಗುತ್ತಲ್ಲ, ಹಾಗಾಗಿ ಫೋನಲ್ಲಿ ಸ್ವಲ್ಪ ಏನೋ ಇಂಟರ್ವ್ಯೂ ಕೇಳ್ಕೊಂಡು ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಆಮೇಲೆ ಇಲ್ಲಿ ನೋಡಿ, ಈ ಸ್ಟ್ಯಾಂಡಲ್ಲಿ ಇಲ್ಲಿ ಸ್ವಲ್ಪ ಮಾಯ್ಶ್ಚರ್ ಕಂಟೆಂಟ್ ಜಾಸ್ತಿ ಇದೆ ಅಲ್ವಾ, ಮಳೆಗೆ ಎಲ್ಲ ಇಡ್ತೀನಿ ನಾನು ಹೊರಗೆಲ್ಲ. ಹಾಗಾಗಿ ಸ್ವಲ್ಪ ರಸ್ಟ್ ತುಕ್ಕು ಬರೋ ಥರ ಆಗಿತ್ತದು, ಕಲರೆಲ್ಲ ಚೇಂಜ್ ಆಗಿತ್ತು. ಅದನ್ನು ಈ ರೀತಿ ಮ್ಯಾಜಿಕ್ ಸ್ಕ್ರಬ್ಬಲ್ಲಿ ಕ್ಲೀನ್ ಮಾಡ್ತಾಯಿದ್ದೀನಿ, ಚೆನ್ನಾಗಿ ಹೋಗ್ತಾ ಇದೆ. ಮೆಟಲ್ ಐಟಮ್ಸ್ದು ಇದೇ ಪ್ರಾಬ್ಲಮ್ಮು, ತುಕ್ಕು ಬರುತ್ತೆ, ನಾವು ಅದನ್ನು ಮೇಂಟೈನ್ ಮಾಡ್ತಾ ಇರಬೇಕು. ಅದಾದಮೇಲೆ ನಾನು ಬಾಲ್ಕನಿಗೆ ನೀರು ಹಾಕೋದಕ್ಕೆ ಬಾತ್ರೂಮಿಂದ ನೀರು ತೊಗೊಂಡು ಹೋಗ್ತಾ ಇದ್ದೀನಿ. ನಾನು ದಿನ ಎಲ್ಲ ನೀರು ಹಾಕಿ ತೊಳೆಯಲ್ಲ ಬಾಲ್ಕನಿ, ವಾರಕ್ಕೊಂದ್ಸಲ ಎಲ್ಲ ಗಲೀಜಾದರೆ, ತುಂಬ ಗಲೀಜಾದರೆ ನೀರು ಹಾಕಿ ತೊಳಿತೀನಿ, ಇಲ್ಲಾಂದರೆ ಕಸ ಗುಡಿಸ್ಬಿಡ್ತೀನಿ. ಆದರೆ ನೀರು ಹಾಕಿ ತೊಳೆದ್ರೆ ಒಂಥರ ನೋಡೋಕ್ಕೂ ಖುಷಿ ಆಗುತ್ತೆ, ತುಂಬ ಕ್ಲೀನ್ ಫೀಲ್ ಆಗುತ್ತೆ ನೀರು ಹಾಕಿ ತೊಳೆದಾಗ. ಕ್ಲೀನ್ ಮಾಡಿ ಆದ ನಂತರ ನಾನಿಲ್ಲಿ ವೈಪರಲ್ಲಿ ನೀರನ್ನೆಲ್ಲ ಚೆನ್ನಾಗಿ ತೆಗೀತಾ ಇದ್ದೀನಿ. ಯಾಕಂದರೆ ಅಲ್ಲಿ ನೀರಿದ್ದರೆ ನಾವು ನೆಕ್ಸ್ಟ್ ಬಾಲ್ಕನಿಗೆ ಹೋದಾಗ ಎಷ್ಟು ಮ್ಯಾಟಲ್ಲಿ ಒರೆಸಿದ್ರೂ ಅದು ನೀರು ಒಳಗಡೆ ಬಂದೇ ಬಿಡುತ್ತೆ. ಹಾಗಾಗಿ ಈ ರೀತಿ ಚೆನ್ನಾಗಿ ವೈಪರಲ್ಲಿ ತೆಕ್ಕೊಳ್ತಾ ಇದ್ದೀನಿ, ತುಂಬ ಬೇಗ ಒಣಗೋಗುತ್ತೆ ಅದು ಬಿಸಿಲಿಗೆ. ನಾನು ಇದೆಲ್ಲ ಕ್ಲೀನ್ ಮಾಡಿ ಆಗೋಷ್ಟರಲ್ಲಿ ಒಳ್ಳೆ ಬಿಸಿಲು ಬಂತು, ಬಟ್ಟೆ ಸ್ಟ್ಯಾಂಡನ್ನು ಮತ್ತೆ ಹೊರಗಡೆ ತೊಗೊಂಡೋಗಿ ಇಡ್ತಾಯಿದ್ದೀನಿ. ಅದೆಲ್ಲ ಆದ ನಂತರ ನಾನು ನನ್ನ ಪರ್ಸನಲ್ ಸಾಮ್ರಾಜ್ಯಕ್ಕೆ ಬಂದೆ, ಅಡುಗೆ ಮನೆಗೆ. ಇಲ್ಲಿ ಒಂದು ಪಾತ್ರೆಯಲ್ಲಿ ನೀರಿಡ್ತಾ ಇದ್ದೀನಿ ಕುದಿಯೋದಕ್ಕೆ. ನೀರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನು ಕುದಿಸ್ಕೊಳ್ತಾ ಇದ್ದೀನಿ. ಇದು ನನಗೆ ಸೋಯಾ ಚಂಕ್ಸ್ ಬೇಯಿಸ್ಕೊಳ್ಳೋದಕ್ಕೆ, ಅಂದರೆ ಕುದಿಸ್ಕೊಳ್ಳೋದಕ್ಕೆ. ಸ್ವಲ್ಪ ದಿನ ಹಿಂದೆ, ಒಂದು 4 ದಿನ ಹಿಂದೆ ವಿಶ್ರುತ್ ಹೇಳಿದ್ದ ನಂಗೆ ಸೋಯಾ ಚಂಕ್ಸ್ ಮಾಡಿಕೊಡು ಅಂತ. ಅವನು ಏನೋ ತಿನ್ನೋಕೆ ಹುಡುಕ್ತಾ ಇದ್ದ, ಅಷ್ಟರಲ್ಲಿ ಅವನಿಗೆ ಕಾಣಿಸ್ತು, ಅವನಿಗೆ ಇಷ್ಟ ಇದು. ಆದರೆ ಸ್ಕೂಲಲ್ಲೂ ಮಾಡ್ತಾರಂತೆ, ಅಲ್ಲಿ ಇಷ್ಟ ಆಗಲ್ಲಂತೆ, ನಾನು ಮಾಡೋ ಥರ ಆಗಲ್ಲ ಅಂತ. ಅದಕ್ಕೆ ಮಾಡಿಕೊಡ್ತೀಯಾ ಅಂತ ಕೇಳಿದ್ದ. ಹಾಗೆ 3-4 ದಿನದಿಂದ ಮಾಡೋಕ್ಕಾಗಿರಲಿಲ್ಲ, ಇವತ್ತು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೋಯಾ ಚಂಕ್ಸ್ ಖಾಲಿ ಆಗಿತ್ತು, ಆ ಬಾಟಲನ್ನು ತೊಳೆದಿಟ್ಟೆ. ನೋಡಿ, 5 ನಿಮಿಷ ಕುದಿಸಿದ್ರೆ ಆಯಿತು. ಅದನ್ನು ನೀರು ತೆಗೆದು ಇಟ್ಕೊಳ್ತಾ ಇದ್ದೀನಿ ನಾನು. ಇವತ್ತಿನ ಮೆನುವಲ್ಲಿ ದಾಲ್ ಫ್ರೈ ಕೂಡ ಇದೆ, ಅದಕ್ಕೆ ದಾಲಿಗೆ ನೀರು ಹಾಕಿ ಅದನ್ನು ಬೇಯಿಸೋಕ್ಕಿಡೋಣ ಅಂತ ಇಡ್ತಾ ಇದ್ದೀನಿ. ನೀರು, ಉಪ್ಪು, ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಸ್ವಲ್ಪ ಎಣ್ಣೆ, 1 ಸ್ಪೂನ್ ಎಣ್ಣೆ ಹಾಕಿ ಅದನ್ನು ಬೇಯೋದಕ್ಕೆ ಇಡ್ತೀನಿ. 2-3 ದಿನ ಹಿಂದೆ ಹೀರೆಕಾಯಿ ಕಟ್ ಮಾಡಿದ್ದೆ, ಅದರ ಸಿಪ್ಪೆನ ನಾನು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ ಚಟ್ನಿ ಮಾಡೋದಕ್ಕೆ ಅಂತ. ಆದರೆ ದಿನ ಒಂದೊಂದು ಐಟಮ್ ಇತ್ತು, ಮಾಡೋಕ್ಕಾಗಿಲ್ಲ. ಇವತ್ತು ಚಟ್ನಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೀರು ಹಾಕಿಬಿಟ್ಟು ಉಪ್ಪು, ಅರಿಶಿನ ಪೌಡರು, ಸ್ವಲ್ಪ ಹುಣಸೆ ಹಣ್ಣು, ಉಪ್ಪು, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಇದನ್ನು. ಇವಾಗ ಸೋಯಾ ಫ್ರೈಗೆ ಇಲ್ಲಿ ಮಸಾಲೆ ಮಾಡ್ಕೊಳ್ತಾ ಇದ್ದೀನಿ, ನಾನು ಹುರ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಬೀಜ, ಕಾಳು ಮೆಣಸು, ಆಮೇಲೆ ಸೋಂಪು, ಜೀರಿಗೆ, ಸ್ವಲ್ಪ ಕೆಂಪು ಮೆಣಸು, ಇದನ್ನೆಲ್ಲ ಹಾಕಿ ಡ್ರೈ ಫ್ರೈ ಮಾಡ್ಕೋಬೇಕು, ರೋಸ್ಟ್ ಮಾಡ್ಕೋಬೇಕು. ಗೊತ್ತಾಗುತ್ತೆ, ಪರಿಮಳ ಬರುತ್ತೆ, ಅವಾಗ ಸ್ಟಾಪ್ ಮಾಡ್ಕೋಬೇಕು. ನಾನು ಇದರಲ್ಲೇ ಇದ್ದರೆ ಅದು ಸುಟ್ಟೋಗುತ್ತೆ ಅಂತ ಮಿಕ್ಸಿ ಜಾರಿಗೆ ಹಾಕಿ ಇಡ್ತಾ ಇದ್ದೀನಿ. ಹೀರೆಕಾಯಿ ಸಿಪ್ಪೆ ಚಟ್ನಿ ಇದ್ದರೆ ಊಟಕ್ಕಂತೂ ಸಖತ್ತಾಗಿರುತ್ತೆ, ಬೇರೆ ಏನೂ ಬೇಕಾಗಲ್ಲ, ಅಷ್ಟು ರುಚಿಯಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಇದು. ಇದನ್ನು ಬೇರೆ ಬೇರೆ ವಿಧಾನಗಳಲ್ಲಿ ಮಾಡ್ತಾರೆ, ಕೆಂಪು ಮೆಣಸು ಹಾಕಿನೂ ಮಾಡ್ತಾರೆ ಕೆಂಪು ಚಟ್ನಿ. ನನಗೆ ಈ ಥರ ಮಾಡಿದರೆ ಇಷ್ಟ ಆಗತ್ತೆ. ನೆಕ್ಸ್ಟು ದಾಲ್ ಮತ್ತು ಸೋಯಾ ಫ್ರೈಗೆ ಬೇಕಾಗಿರೋ ಈರುಳ್ಳಿ, ಆಮೇಲೆ ಟೊಮೆಟೊ, ಇದನ್ನೆಲ್ಲ ಕಟ್ ಮಾಡಿ ಇಡ್ತಾ ಇದ್ದೀನಿ.
ಫ್ರೈ ಮಾಡಿರೋ ಮಸಾಲೆ ತಣ್ಣಗಾದ ನಂತರ ಅದನ್ನು ಪೌಡರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಈ ಸಿಪ್ಪೆ ಕೂಡ ಬೆಂದು ರೆಡಿ ಆಗಿದೆ. ಇದಕ್ಕೆ ತಣ್ಣಗಾದ ನಂತರ ತೆಂಗಿನಕಾಯಿ ಸ್ವಲ್ಪ ಹಾಕಿ ರುಬ್ಕೊಂಡ್ರೆ ಚಟ್ನಿ ಆಗುತ್ತೆ. ಸೋಯಾ ಚಂಕ್ಸ್ ನೀರನ್ನು ಬಸ್ದಿದ್ದೀನಿ, ಆದರೆ ಅದು ಸಾಕಾಗಲ್ಲ. ಇದರಲ್ಲಿ ನೀರಿನ ಅಂಶ ತುಂಬ ಹೀರ್ಕೊಂಡಿರುತ್ತೆ. ಅದನ್ನು ನಾವು ಕೈಯಲ್ಲಿ ಚೆನ್ನಾಗಿ ಹಿಂಡ್ಕೊಂಡು ನೀರು ತೆಗೆದು ಇಟ್ಕೊಳ್ಬೇಕಾಗತ್ತೆ. ಒಲೆ ಮೇಲೆ 2 ಪಾತ್ರೆ ಇಟ್ಕೊಂಡು ಒಂದು ಕಡೆ ದಾಲ್ ಫ್ರೈ, ಇನ್ನೊಂದು ಕಡೆ ಸೋಯಾ ಚಂಕ್ಸ್ ಫ್ರೈ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆ ಕಡೆ ದಾಲ್ಗೆ ಒಗ್ಗರಣೆ ಹಾಕಿದ್ದೀನಿ. ಇಲ್ಲಿ ನಾನು ಸೋಯಾ ಚಂಕ್ಸ್ ಫ್ರೈಗೆ ಎಣ್ಣೆಗೆ ಜಸ್ಟ್ ಈರುಳ್ಳಿ ಮಾತ್ರ ಹಾಕ್ಕೊಂಡಿದ್ದೀನಿ, ಬೇರೇನು ಸಾಸಿವೆ ಅದು ಇದು ಎಲ್ಲ ಹಾಕಿಲ್ಲ. ಜಸ್ಟ್ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದಷ್ಟೇ. ಈ ಕಡೆ ದಾಲ್ ರೆಡಿ ಆಗ್ತಾ ಇದೆ. ಇಲ್ಲಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಪೌಡರ್ ಮಾಡಿಟ್ಕೊಂಡಿರೋ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಅರಿಶಿನ ಪೌಡರು ಹಾಗೆ ಉಪ್ಪು ಕೂಡ ಹಾಕ್ಕೋಬೇಕು. ಸೋಯಾ ಚಂಕ್ಸಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀವಿ, ಆದರೆ ಇಲ್ಲೂ ಕೂಡ ಬೇಕಾಗುತ್ತೆ. ಮಸಾಲೆ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಸೋಯಾ ಚಂಕ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಮಸಾಲೆ ಎಲ್ಲ ಅದಕ್ಕೆ ಹಿಡಿಬೇಕು. ಸೋಯಾ ಚಂಕ್ಸ್ ಅಷ್ಟು ಬೇಗ ಹೀರ್ಕೊಳ್ಳಲ್ಲ ಇದನ್ನೆಲ್ಲ. ಆನಂತರ ನಾವು ಇದಕ್ಕೆ ಸ್ವಲ್ಪ ನೀರನ್ನು ಈ ರೀತಿ ಚಿಮ್ಕಿಸ್ಕೋಬೇಕು, ತುಂಬ ಹಾಕಬಾರ್ದು, ಸ್ವಲ್ಪ ಅಷ್ಟೇ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಅದಕ್ಕೆ ಇವಾಗ ಸ್ವಲ್ಪ ಹಸಿ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಟು 1-2 ನಿಮಿಷ ಬೇಯಿಸಿದ್ರೆ ಆಹಾ ಎಂಥ ರುಚಿ ಗೊತ್ತಾ, ಚೆನ್ನಾಗಿರುತ್ತೆ ದಾಲ್ ಜೊತೆ. ಸೈಡ್ ಬೈ ಸೈಡ್ ಚಟ್ನಿ ಕೂಡ ಆಗಿದೆ. ಅದಕ್ಕೆ ಒಂದು ಒಗ್ಗರಣೆ ಹಾಕ್ತಾ ಇದ್ದೀನಿ. ಇವತ್ತಿನ ಎಲ್ಲ ಮೆನು ರೆಡಿ ಆಗಿದೆ. ಅಡುಗೆ ಎಲ್ಲ ಆದ ನಂತರ ನಾನಿಲ್ಲಿ ಒಂದು ಎಣ್ಣೆದು ಪಾತ್ರೆ ತೊಳೆಯೋದಿತ್ತು, ಅದನ್ನು ಒಲೆ ಮೇಲೆ ಇಡ್ತಾ ಇದ್ದೀನಿ. ಅದಕ್ಕೊಂದು ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಕುದಿಸಿದ್ರೆ ಅದು ಚೆನ್ನಾಗಿ ಕ್ಲೀನ್ ಆಗುತ್ತೆ. ಇಲ್ಲಿ ನಾನು ಹಿಂದಿನ ದಿನ ಹಾಲಿನ ಬಾಟಲ್ ಇತ್ತು, ಅದಕ್ಕೆ ಅದು ಎಷ್ಟು ತೊಳೆದ್ರೂ ವಾಸನೆ ಹೋಗಲ್ಲ, ಅದಕ್ಕೆ ಸ್ವಲ್ಪ ಬೇಕಿಂಗ್ ಸೋಡಾ ಹಾಕಿ ಇಟ್ಟಿದ್ದೆ ಒಂದಕ್ಕೆ. ಇನ್ನೊಂದು ನನಗೆ ಮುಚ್ಚಳ ತೆಗಿಯೋಕ್ಕೆ ಬರ್ತಿರ್ಲಿಲ್ಲ, ಇವಾಗ ತೆಗೆದು ಹಾಕ್ತಾ ಇದ್ದೀನಿ. ಬೇಕಿಂಗ್ ಸೋಡಾ ಹಾಕಿಟ್ಟಿರೋದು ತುಂಬ ಚೆನ್ನಾಗಿ ಕ್ಲೀನ್ ಆಗಿತ್ತು, ವಾಸನೆ ಎಲ್ಲ ಹೋಗಿತ್ತು. ಅದನ್ನು ಇವಾಗ ಮತ್ತೆ ಸ್ವಲ್ಪ ಸೋಪ್ ವಾಟರ್ ಹಾಕಿ ಹಾಗೇ ಕ್ಲೀನ್ ಮಾಡಿ ಇಡ್ತಾ ಇದ್ದೀನಿ. ಈ ಸೋಡಾ ನಾನು ಅಡುಗೆಗಂತೂ ಯೂಸ್ ಮಾಡಲ್ಲ, ಆದರೆ ಕ್ಲೀನ್ ಮಾಡ್ಕೊಳ್ಳೋಕ್ಕಂತೂ ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸಿಂಕ್ನಲ್ಲಿರೋ ಪಾತ್ರೆ ಎಲ್ಲ ಕ್ಲೀನ್ ಆಯಿತು. ಅದಾದ ನಂತರ ನಾನಿಲ್ಲೆಲ್ಲ ಒರೆಸ್ಕೊಳ್ತಾ ಇದ್ದೀನಿ. ಮಿಕ್ಸಿನೂ ಅಷ್ಟೇ ಅವಾಗವಾಗ ಒರೆಸ್ಕೊಂಡ್ರೆ ಕ್ಲೀನ್ ಆಗಿರುತ್ತೆ. ಇಲ್ಲೆಲ್ಲ ಸ್ವಲ್ಪ ಅದು ಇದು ಬಿದ್ದಿರುತ್ತೆ ಅಡುಗೆ ಮಾಡ್ಬೇಕಾದ್ರೆ, ಎಲ್ಲ ತೆಗೆದು ಕ್ಲೀನ್ ಮಾಡ್ತಾ ಇದ್ದೀನಿ. ಹಾಗೆ ಸ್ಟವ್ ಕೂಡ ಅಷ್ಟೇ ಅವಾಗಲೇ ಒರೆಸಿಟ್ರೆ ಕ್ಲೀನ್ ಆಗಿರುತ್ತೆ, ನಮಗೂ ಒಂದು ಫ್ರೆಶ್ ಫೀಲ್ ಆಗುತ್ತೆ. ಹಾಯ್, ನಾನು ಇವಾಗ ಕೂತೆ 1:12 ಆಯಿತು. ನನ್ನದು ಅಡುಗೆ ಕ್ಲೀನಿಂಗು ಎಲ್ಲ ಕೆಲಸನೂ ಆಯಿತು. ಇವಾಗ ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೀನಿ. ಇವಾಗ ಬಂದು ಕೂತೆ ನಾನು. ಹಾಗೆ ನನಗೆ ನಿನ್ನೆ ಲಾಸ್ಟ್ ಹಾಕಿದ್ದೆಲ್ಲ ವೀಡಿಯೋದಲ್ಲಿ, ಅಲ್ಲಿ ನನಗೆ ಒಬ್ಬರು ಕೇಳಿದರು ನಿಮ್ಮ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ, ಎಷ್ಟು ದಿನದಲ್ಲಿ ಕಲ್ತ್ರಿ ನೀವು ಅಂತ. ನಾನೇನು ಅಷ್ಟು ದೊಡ್ಡ ಎಕ್ಸ್ಪೀರಿಯನ್ಸ್ಡ್ ಹೇಳೋವಂಥ ಡ್ರೈವರ್ ಅಲ್ಲ, ನಾನು ಇವಾಗ ಬಿಗಿನರೇ, ಕಲಿತಾ ಇದ್ದೀನಿ. ಡ್ರೈವಿಂಗ್ ಅನ್ನೋದು ಹಾಗೆ ನಾವು ಕಾರು ತೊಗೊಂಡು ಹೋದಷ್ಟು ನಮಗೆ ಪ್ರಾಕ್ಟೀಸ್ ಹೆಚ್ಚಾಗ್ತಾ ಹೋಗುತ್ತೆ. ಅಲ್ಲೇ ಇಟ್ಟಿದ್ರೆ ಅದು ನಮಗೆ ಬರಲ್ಲ, ಬರೀ ಥಿಯರಿ ನೋಡ್ಕೊಂಡು ಹೋದರೆ. ಆ್ಯಕ್ಚುಲಿ ನಾನು ಲೈಸೆನ್ಸ್ ತೊಗೊಂಡು ಆಲ್ಮೋಸ್ಟ್ 5 ಇಯರ್ಸ್ ಮೇಲೆ ಆಯಿತು. ವತ್ಸ ಚಿಕ್ಕ ಮಗು, ಅವನಿಗೆ 3 ಮಂತ್ಸ್ ಇದ್ದಾಗ ನಾನು ಕಾರ್ ಡ್ರೈವಿಂಗ್ ಕ್ಲಾಸಿಗೆ ಹೋಗಿ ಲೈಸೆನ್ಸ್ ತೊಗೊಂಡು ಪಾಸಾಗಿ ಲೈಸೆನ್ಸ್ ಸಿಕ್ಕಿತ್ತು ನನಗೆ. ಅದಾದಮೇಲೆ ಕಾರ್ ಮುಟ್ಟೇ ಇಲ್ಲ. ನಾನು ಸಿಂಗಾಪುರಿಗೆ ಹೋದೆ, ಆಮೇಲೆ ಕೋವಿಡ್ ಬಂತು, 2 ಇಯರ್ಸ್ ಬಂದೇ ಇಲ್ಲ. ಬಂದಾಗ್ಲೂ ನಾನು ಕಾರ್ ತೊಗೊಂಡು ಹೋಗೋಷ್ಟು ಧೈರ್ಯ ಬರಲಿಲ್ಲ. ಹಸ್ಬೆಂಡ್ ಹೇಳ್ತಿದ್ರು ಓಡಿಸು ಅಂತ, ಬಟ್ ನನಗೇ ಒಂಥರ ಧೈರ್ಯ ಇಲ್ಲ, ಬೇಡ ಅಂತ ಹೇಳ್ತಿದ್ದೆ. ಹಾಗೆ ಇವಾಗ ಈ ಸಿಚುವೇಷನಲ್ಲಿ ನನಗೆ ಕಲೀಲೇಬೇಕು ಅನ್ನೋಂಥ ಒಂದು ಇದು ಬಂತು ಮನಸ್ಸಿಗೆ, ನಾನು ಮಾಡಲೇಬೇಕು ಅಂತ, ಮಾಡ್ಬೋದು ನನಗೆ ಅಂತ. ಹಾಗೆ ಅಲ್ಲಿಂದ ಬರೋ ಮುಂಚೆನೂ ಅಷ್ಟೇ ಹಸ್ಬೆಂಡ್ ಹೇಳ್ತಾಯಿದ್ರು, ನೀನು ಕಲಿಬೇಕು, ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಹೇಳ್ತಾಯಿದ್ರು ಅವರು. ಆಮೇಲೆ ಇಲ್ಲಿ ಇಂಡಿಯಾಗೆ ಬಂದು ಮಕ್ಕಳಿಗೆ ಸ್ಕೂಲೆಲ್ಲ ಸ್ಟಾರ್ಟ್ ಆದಮೇಲೆ ನಂಗೆ ಹೆಂಗೂ ಫ್ರೀ ಟೈಮ್ ಇತ್ತು. ಸೊ ಸ್ವಲ್ಪ ರಿಫ್ರೆಶ್ ಮಾಡೋಣ, ಕ್ಲಾಸಿಗೆ ಹೋಗಿ, ಇಲ್ಲಾಂದರೆ ನನಗೆ ತೊಗೊಂಡು ಹೋಗೋಕ್ಕಾಗಲ್ಲ, ಅಷ್ಟೆಲ್ಲ ನನಗೆ ಬರ್ತಿರಲಿಲ್ಲ. ಸೊ ಕ್ಲಾಸಿಗೆ ಜಾಯ್ನ್ ಆಗು ಅಂದರು ಹಸ್ಬೆಂಡ್. ಹಾಗೆ ಒಂದು 10 ದಿನ ರಿಫ್ರೆಶ್ ಮಾಡಿದೆ ಹೋಗಿ. ನಿಜ ಹೇಳಬೇಕಂದ್ರೆ ನನಗೆ ಆ ಕ್ಲಾಸಲ್ಲಿ ಸರಿಯಾಗಿ ಅರ್ಥನೇ ಆಗಿಲ್ಲ, ಅವ್ರು ಏನು ಹೇಳ್ಕೊಟ್ರು ಅಂತಲೇ. ಡ್ರೈವಿಂಗ್ ಕ್ಲಾಸಲ್ಲಿ ಅಷ್ಟೇ, ಕೆಲವೊಂದು ಕ್ಲಾಸಲ್ಲಿ ಅವರು ನೀಟಾಗಿ ಹೇಳ್ಕೊಡಲ್ಲ ಡೀಟೇಲಾಗಿ. ನಾನೇನು ಮಾಡ್ತಿದ್ದೆ ಅಂದರೆ, ಅವಾಗ ಹೋಗ್ತಿದ್ದಲ್ಲ ಕ್ಲಾಸಿಗೆ, ಯೂಟ್ಯೂಬಲ್ಲಿ ಇವಾಗ ಎಲ್ಲ ವೀಡಿಯೋಸ್ ಬರುತ್ತೆ ನಿಮಗೆ, ಎಲ್ಲ ಟೈಪ್ ವೀಡಿಯೋಸು ಬರುತ್ತೆ. ಹಾಗೆ ಡ್ರೈವಿಂಗ್ ವೀಡಿಯೋನೂ ಇರುತ್ತಲ್ಲ, ಸೊ ಅದನ್ನು ನೋಡಿಕೊಂಡು ಬರೀ ಥಿಯರಿ ಹೆಂಗೆ ಮಾಡೋದು, ಕ್ಲಚ್ ಹೆಂಗೆ ಮಾಡೋದು, ಬ್ರೇಕ್ ಗೊತ್ತು, ಕ್ಲಚ್ ಯಾವಾಗ ಏನು ಮಾಡಬೇಕು, ಅದೆಲ್ಲ ನೋಡ್ಕೊಂಡು ಹೋಗಿ ಅಲ್ಲಿ ಅಪ್ಲೈ ಮಾಡೋದು ನಾನು.
ನನಗೆ ತುಂಬ ಹೆಲ್ಪ್ ಆಯಿತು ಆ ಯೂಟ್ಯೂಬ್ ವೀಡಿಯೋಸಿಂದ. ನನಗೆ ನಿಜವಾಗ್ಲೂ ಅರ್ಥ ಆಗಿದ್ದದು. ಬಟ್ ಡ್ರೈವಿಂಗ್ ಕ್ಲಾಸಿಗೆ ಹೋಗಿದ್ದರಿಂದ ನನಗೆ ಸ್ವಲ್ಪ ಧೈರ್ಯ ಬಂತು ರೋಡಲ್ಲಿ ತೊಗೊಂಡು ಹೋಗೋಕ್ಕೆ. ಅದಾಯಿತು. 10 ದಿನ ಆದಮೇಲೆ ಆಮೇಲೆ ಹಸ್ಬೆಂಡ್ ಜೊತೆನೇ ನಾನು ಹೋಗ್ತಿದ್ದೆ. ಅಂದರೆ ನಾನೀಗ ಡ್ರೈವಿಂಗ್ ಅಂದರೆ ಒಂದು 200 ಕಿಲೋಮೀಟರ್ ಮೇಲೆ ಮಾಡಿದ್ದೀನಿ ಟೋಟಲು, ನಿಜ ಹೇಳಬೇಕಂದ್ರೆ. ಆದರೆ ನನಗೊಬ್ಬಳಿಗೆ ಇನ್ನೂ ಹೈವೇಯಲ್ಲಿ ತೊಗೊಂಡೋಗೋಕ್ಕೆಲ್ಲ ಸ್ವಲ್ಪ ಭಯ. ನನಗಾದರೂ ಧೈರ್ಯ ಇದೆ, ಹಸ್ಬೆಂಡ್ ಬೇಡ ಅಂತಿದ್ದಾರೆ. ಯಾರಾದರೂ ಜೊತೆಗಿದ್ದಾಗ ಡ್ರೈವರ್ಸು ಅಥವಾ ಡ್ರೈವಿಂಗ್ ಗೊತ್ತಿರೋರು ಹಸ್ಬೆಂಡ್ ಯಾರಾದರೂ ಜೊತೆಗಿದ್ದಾಗ ಮಾತ್ರ ಹೋಗು. ಯಾಕಂದರೆ ಹೈವೇಯಲ್ಲಿ ಬೇರೆ ಥರ ಇರುತ್ತೆ ಡ್ರೈವಿಂಗು. ಈಸಿನೇ, ಬಟ್ ಆ ಕಡೆ ಈ ಕಡೆಯಿಂದ ಫಾಸ್ಟಾಗಿ ಬರ್ತಾ ಇರುತ್ತೆ, ನೋಡಿಕೊಂಡು ಸರಿಯಾಗಿ ಹೋಗಬೇಕಲ್ವ. ಇಲ್ಲಿ ಸಿಟಿಯಲ್ಲಿ ಫಸ್ಟು ನೀನು ಪ್ರಾಕ್ಟೀಸ್ ಮಾಡು, ಆಮೇಲೆ ಹೋಗು ಅಂತ ಹೇಳ್ತಾ ಇದ್ದಾರೆ. ಸೊ ನನಗೆ ಆ ಥರ ಅಂದರೆ ಕಲೀಲೇಬೇಕು ಅಂತ ನನಗೆ ಆ ಒಂದು ಸಿಚುವೇಶನ್ ಅನ್ನೋದಕ್ಕಿಂತ ನನಗೂ ಇಂಟ್ರೆಸ್ಟ್ ಜಾಸ್ತಿ ಆಯಿತು ಬೇಕು ಅಂತ. ಡ್ರೈವಿಂಗ್ ಲೈಸೆನ್ಸ್ ತೊಗೊಳ್ಳೋವಾಗಲೂ ಆ ಇಂಟ್ರೆಸ್ಟ್ ಇತ್ತು. ಅದಾದಮೇಲೆ ನಾನು ಮುಟ್ಟೇ ಇಲ್ಲ. ಅದು ವಾರ್ಡ್ರೋಬಲ್ಲಿ ಚೆಂದ ಕೂತಿತ್ತು ಲೈಸೆನ್ಸು ಒಳಗಡೆ, ಇವಾಗ ಬಂದಿದೆ ಹೊರಗೆ. ಹಾಗೆ ಇವಾಗಲೂ ಅಷ್ಟೇ. ನಾನು ಇವತ್ತು ಹೇಳ್ಬೇಕಂದ್ರೆ ಹೋಗಿ ಟ್ರಾಫಿಕ್ ಜಾಮ್ ಮಾಡಿಬಿಟ್ಟು ಬಂದಿದ್ದೀನಿ ಬೆಳಗ್ಗೆ. ಇದುವರೆಗೂ ಆಗಿಲ್ಲ, ಇದೆ ಫಸ್ಟ್ ಟೈಮು. ಅಂದರೆ ಒಂದು ಜಂಕ್ಷನ್ 2-3 ಕಡೆಯಿಂದ ರೋಡ್ ಬರುತ್ತಲ್ಲ, ಆ ಕಡೆ ಈ ಕಡೆಯಿಂದ ನಾನೇನು ಮಾಡಿದೆ, ಸೆಕೆಂಡ್ ಗೇರಲ್ಲಿದ್ದೆ ನಾನು. ಹೋದೆ ನಾನು ಇಲ್ಲಿಂದನೇ ಪ್ಲ್ಯಾನ್ ಹಾಕ್ತಾಯಿದ್ದೆ. ಅಲ್ಲಿ ಹೋದ್ಮೇಲೆ ಗೇರ್ ಚೇಂಜ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ. ಏನಾಯಿತು, ಜಂಕ್ಷನ್ಗೆ ಹೋದೆ, ಅಲ್ಲೇ ಸ್ಟಾಪ್ ಆಗೋಯ್ತು. ಅದು ಒಂದು ಸ್ವಲ್ಪ ಅಪ್ಪಲ್ಲ, ಒಂಚೂರು ಹಿಂಗಿತ್ತು ಸ್ಲೋಪ್ ಥರ. ಅದು ಬ್ರೇಕ್ ಬಿಟ್ಟರೆ ಹಿಂದೆ ಬರುತ್ತೆ ಗಾಡಿ. ಸೊ ನಂಗೆ ತೆಗಿಯೋಕ್ಕೆ ಗೊತ್ತು. ಆದರೆ ಏನಾಗಿದೆ ಅಂದರೆ, ನಾನು ಬ್ರೇಕ್ ಬಿಟ್ಟು ಆ್ಯಕ್ಸಲೇಟ್ರಿಗೆ ಕಾಲು ಕೊಡ್ತಾಯಿದ್ದೀನಿ, ಹೋಗ್ತಾಯಿದ್ದೆ, ಮುಂದೆ ಸ್ಟಾಪ್ ಆಗ್ತಾಯಿದೆ ಗಾಡಿ. 5-6 ಸಲ ಹಾಗೆ ಆಯಿತು. ಕೆಲವೊಂದು ಕಾರ್ನವರೆಲ್ಲ ಹೋಗಿ ಅಂತಂದರು. ಇಲ್ಲ, ನೀವು ಹೋಗಿ ಅಂತ ನಾನು ಹೇಳ್ತಾಯಿದ್ದೆ ಅವರಿಗೆ. ಸೊ ಅವರೆಲ್ಲ ಹೋದರು. ಆಮೇಲೆ 2 ಸೈಡಿಂದ ಹಿಂಗೆ ದೊಡ್ಡ ಬಸ್ಸು, ಈ ಬೆಂಗಳೂರಿಗೆ ಹೋಗೋದು ಈ ಥರ ಬಸ್ಗಳು, ದೊಡ್ಡ ಬಸ್ಸುಗಳು, ಅವರು ಪಾಪ ಬಂದು ವೆಯ್ಟ್ ಮಾಡ್ತಾಯಿದ್ದಾರೆ ಅಲ್ಲಿ. ಜಾಸ್ತಿ ಹಾರ್ನ್ ಮಾಡಿಲ್ಲ ಯಾರು ಕೂಡ. ಅಂದರೆ ನಾನೇನು ಮಾಡಿದೆ, ಟೆನ್ಷನ್ ಆಗಬಾರ್ದು ಅಂಥೇಳಿ ರಿಲ್ಯಾಕ್ಸ್ ಆಗಿ ಮತ್ತೆ ಆನ್ ಮಾಡ್ತಾಯಿದ್ದೀನಿ. ಆನ್ ಆಗ್ತಾಯಿದೆ, ಸ್ವಲ್ಪ ಹಿಂಗೆ ಹೋಗ್ತಾಯಿದೆ, ಸ್ಟಾಪ್ ಆಗ್ತಾಯಿದೆ. ನಾನೇನು ತಪ್ಪು ಮಾಡಿದ್ದೆ ಅಂತ ಆಮೇಲೆ ಗೊತ್ತಾಯಿತು ನನಗೆ. ನಾನು ಸೆಕೆಂಡ್ ಗೇರಿಂದ ಗೇರೇ ಚೇಂಜ್ ಮಾಡಿರಲಿಲ್ಲ ಅಂತ ಅಂದ್ಕೋತೀನಿ. ಫಸ್ಟ್ ಗೇರಿಗೆ ಹಾಕಿ ಹೋಗಬೇಕಲ್ವ, ಮೋಸ್ಟ್ಲಿ ಅದೇ ನನ್ನ ಪ್ರಾಬ್ಲಮ್ಮು. ಸೊ ಈ ಥರ. ಸೊ ಇವತ್ತೊಂದೇ ಜಾಸ್ತಿ ಏನೂ ಆಗಿಲ್ಲ, ಒಂದು 2 ನಿಮಿಷ. ಆಮೇಲೆ ಏನಾಯಿತು ಅಂದರೆ, ಆಟೋ ಡ್ರೈವರ್ಸ್ ಎಲ್ಲ ಇರ್ತಾರಲ್ಲ, ಅವರೊಬ್ಬರು ಈ ಕಡೆಯಿಂದ ಬಂದರು, ಲೆಫ್ಟಿಂದ ಬಂದುಬಿಟ್ಟು, ನಿಧಾನ ಮೇಡಮ್, ನಿಧಾನ ಅಂತ ಹೇಳಿದ್ರು. ಸರಿ ನಾನು ನಿಧಾನಕ್ಕೆ ತೆಗಿತೀನಿ ಅಂತ ಹೇಳಿದೆ. ಆಮೇಲೆ ಇನ್ನೊಬ್ಬರು ಈ ಕಡೆಯಿಂದ ಬಂದು ತೆಗೆದುಕೊಡ್ಲಾ, ಹೆಲ್ಪ್ ಮಾಡಲಾ ಅಂತ ಕೇಳಿದ್ರು. ಅಷ್ಟೊತ್ತಿಗಾಗಲೇ ಮಳೆನೂ ಶುರುವಾಯಿತು. ಹಾಗಾಗಿ ನಾನು ಓಕೆ ಅಂತ ಹೇಳಿದೆ. ಎಲ್ಲರೂ ವೆಯ್ಟ್ ಮಾಡ್ತಿದ್ರು. ನಾನು ತೆಗೀತಿದ್ದೆ, ಸ್ವಲ್ಪ ಲೇಟ್ ಆಗ್ತಿತ್ತು. ಆಮೇಲೆ ಅವರು ಬಂದು ಪಾಪ ಜಸ್ಟ್ ರೋಡನ್ನು ಆ ಕಡೆ ಕ್ರಾಸ್ ಮಾಡಿ ಕೊಟ್ಟರು ಕಾರನ್ನು. ಆಮೇಲೆ ನಾನು ತೊಗೊಂಡು ಹೋದೆ. ನನಗೆ ಆಗತ್ತೆ ಹೀಗೆಲ್ಲ, ಅದಕ್ಕೆ ನಾವು ಟೆನ್ಷನ್ ಮಾಡ್ಕೋಬಾರ್ದು. ರೋಡ್ ಯಾರ್ದು ಅಲ್ಲ, ನಮ್ಮದೂ ರೋಡೇ, ನಾವು ಹೋಗಬೇಕಲ್ಲ ರೋಡಲ್ಲಿ. ನಾವು ತೊಗೊಂಡು ಹೋಗಿಲ್ಲ ಅಂದರೆ ಕಲಿಯೋಕ್ಕಾಗಲ್ಲ. ನಾನೀಗ ಆಲ್ಮೋಸ್ಟ್ 1 ತಿಂಗಳಿಂದ ತೊಗೊಂಡು ಹೋಗ್ತಾ ಇದ್ದೀನಿ. ಹಾಗೆ ದಿನ ತೊಗೊಂಡು ಹೋಗ್ತಾ ಒಂದೊಂದು ಎಕ್ಸ್ಪೀರಿಯೆನ್ಸ್ಗಳಾಗುತ್ತೆ ನಮಗೆ. ಅಂದರೆ ಯಾವ ಥರ ನಾವು ಎಲ್ಲಿ ಏನನ್ನು ಯೂಸ್ ಮಾಡಬೇಕು ಎಲ್ಲನೂ ಗೊತ್ತಾಗುತ್ತೆ. ಸೊ ಆ ರೀತಿ ನಾವು ಕಾರನ್ನು ಒಳಗಡೆ ಇಟ್ಕೊಂಡ್ರೆ ಅದು ಏನೂ ಯೂಸ್ ಇಲ್ಲ, ಹೋಗಿಲ್ಲ ರೋಡಲ್ಲಿ ತೊಗೊಂಡೋಗಿಲ್ಲ ಅಂದರೆ. ಇದು ನನ್ನ ಎಕ್ಸ್ಪೀರಿಯೆನ್ಸು. ನಾನೇನು ಮಾಡ್ತಿದ್ದೀನಿ, ಇಲ್ಲಿ ಕ್ಲಾಸಿಗೆ ಹೋದ್ಮೇಲೂ ಅಷ್ಟೇ, ಸುಮಾರು 1 ತಿಂಗಳು ನಾನು ಹೊರಗಡೆ ತೊಗೊಂಡೇ ಹೋಗ್ತಾ ಇರಲಿಲ್ಲ. ನಮ್ಮ ಪಾರ್ಕಿಂಗಲ್ಲಿ ತುಂಬ ಜಾಗ ಇದೆ, ಅಂದರೆ ಬೇರೆ ಕಾರ್ಸ್ ಎಲ್ಲ ಇಲ್ಲ ನಮ್ಮ ಪಾರ್ಕ್ ಮಾಡೋ ಆ ಏರಿಯಾದಲ್ಲಿ. ಸೊ ನಾನೇನು ಮಾಡ್ತಿದ್ದೆ, ಹೋಗಿ ಸ್ಟಾರ್ಟ್ ಮಾಡೋದು, ಅಲ್ಲೇ ಸುತ್ತಾಕೋದು, ಇದೇ ಮಾಡ್ತಿದ್ದೆ. ಮೇನ್ ರೋಡಿಗೆ ಒಬ್ಬಳೇ ತೊಗೊಂಡೋಗಿ ಭಯ. ಅದರಿಂದ ಮುಂಚೆನೇ ಓಡಿಸಿದ್ದೆ ನಾನು ಮೇನ್ ರೋಡಲ್ಲಿ, ಬಟ್ ನನಗೆ ಒಬ್ಬಳಿಗೆ ಹೋಗೋಕ್ಕೆ ಭಯ. ಆಮೇಲೆ ಒಂದಿನ ಇದ್ದಕ್ಕಿದ್ದಂಗೆ ಮಕ್ಕಳಿಗೆ ಹೇಳಿಬಿಟ್ಟೆ, ಕಾರಲ್ಲಿ ಹೋಗೋಣ ಇವತ್ತು ಬೆಳಿಗ್ಗೆ ಅಂತ. ಸರಿ ಅಂದರು ಅವರು. ಆಮೇಲೆ ಕೀ ತೊಗೊಂಡು ಹೊರಟು ನಮ್ಮ ಗೇಟಿಂದ ಮೇನ್ ರೋಡಿಗೆ ಎಂಟರ್ ಆದೆ. ನೋಡಿ, ಕಾಲೆಲ್ಲ ಗಡಗಡ, ಕೈಯೆಲ್ಲ ಗಡಗಡ ಆಗ್ತಿದೆ. ನನಗೆ ಒಂಥರ ಭಯ. ಈ ಎಕ್ಸಾಮ್ಗೆಲ್ಲ ಹೋಗುವಾಗ ಹಿಂಗೆ ಹೊಟ್ಟೆ ಒಳಗಡೆ ಫೀಲ್ ಇರುತ್ತಲ್ಲ, ಆ ಥರ ಆಗ್ತಿತ್ತು. ಹೋದೆ, ಯೂಟರ್ನ್ ತೊಗೊಂಡು ಹೋದೆ, ಎಲ್ಲ ಮಾಡಿದೆ. ಆಮೇಲೆ ಹೋಗಿ ಅಲ್ಲಿ ಡೆಸ್ಟಿನೇಷನ್ಗೆ ರೀಚ್ ಆದೆ. ಮಧ್ಯದಲ್ಲಿ ಒಂದು ಸಲ ಏನೋ ಆಫ್ ಆಯಿತು. ಪರವಾಗಿಲ್ಲ, ನಾನು ತೊಗೊಂಡು ಹೋಗಿಬಿಟ್ಟೆ. ಆಮೇಲೆ ಆಫ್ ಆಯಿತು. ಅದೇ ಸೆಕೆಂಡ್ ಗೇರಲ್ಲೇ ಹೋದೆ, ಜಾಸ್ತಿ ಹಾಕೋಕ್ಕೆ ಹೋಗಿಲ್ಲ. ಫಸ್ಟೇ ಹೋಗ್ಬೇಕಾರೆ ಹೋಗಿ ಅಲ್ಲಿ ರೀಚ್ ಆಗಿ ನಿಲ್ಲಿಸ್ದೆ ಅಲ್ವಾ, ನನಗೆ ಹೆಂಗಾಯಿತು ಅಂದರೆ ಒಳ್ಳೆ ಒಂಥರ ಫೀಲ್ ಅದು. ಅದಾದಮೇಲೆ ವಾಪಸ್ ಯೂಟರ್ನ್ ತೊಗೊಂಡು ಬರಬೇಕಲ್ಲ, ಬಂದೆ. ಆವಾಗ ಅಷ್ಟೊಂದು ಭಯ ಆಗಿಲ್ಲ, ಹೋಗುವಷ್ಟು. ಬಂದೆ, ಪಾರ್ಕ್ ಮಾಡಿದೆ, ಹೊಸಪ್ಪ ಅಂತ ಅಂದ್ಕೊಂಡೆ. ಆಮೇಲೆ ನೆಕ್ಸ್ಟ್ ಡೇ ಪರವಾಗಿಲ್ಲ, ಎತ್ಕೊಂಡು ಹೋದೆ, ಏನೂ ಇಲ್ಲ. ಅದಾದಮೇಲಿಂದ ಕೆಲವೊಂದು ಸಲ ಆಫ್ ಆಗುತ್ತೆ, ಇದಾಗುತ್ತೆ. ನಾನೇನು ಟೆನ್ಷನ್ ಮಾಡ್ಕೊಳ್ಳಲ್ಲ, ಆಯಿತಾ. ಸೀದಾ ಹೋಗ್ತೀನಿ, ಆಫ್ ಆದರೆ ಅಲ್ಲೇ ನಿಂತು ಮತ್ತೆ ಆನ್ ಮಾಡಿ ನಿಧಾನಕ್ಕೆ ತೆಗ್ಕೊಂಡು ಹೋಗ್ತೀನಿ ಗಾಡಿನ.
ಯಾಕಂದರೆ ನಾವು ಟೆನ್ಷನ್ ಆದ್ವಿ ಅಂದರೆ ಮುಗೀತು, ಆಮೇಲೆ ನಮಗೆ ಮುಂದಕ್ಕೆ ತೆಗಿಯೋಕ್ಕಾಗಲ್ಲ. ಅದೇನೇ ಇರ್ಬೋದು, ಸ್ಲೋಪ್ ಇರ್ಬೋದು, ಡೌನ್ ಇರ್ಬೋದು, ನಾವು ನೋಡಿಕೊಂಡು ನಿಧಾನಕ್ಕೆ ತೆಗಿಬೇಕು. ಟೆನ್ಷನ್ ಆದ್ವಾ ಅಲ್ಲೇ ಆಯಿತು ಮತ್ತೆ ಅಷ್ಟೇ. ಹಾಗೆ ನಾನು ಯಾಕೆ ಈ ಡ್ರೈವಿಂಗ್ ಬಗ್ಗೆ ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ, ಇದು ಹೇಳಲೇಬೇಕಾ ಅಂತ ಅಲ್ಲ, ನನಗೆ ಹೇಳೋಣ ಅಂತ ಅನ್ನಿಸ್ತು. ಯಾಕಂದರೆ ಇದನ್ನು ನೀವು ಇನ್ಸ್ಪಿರೇಷನ್ ಆಗಿ ತೊಗೋಬೋದು. ಕೆಲವೊಬ್ರಿಗೆ ಇದು ಮೋಟಿವೇಶನ್ ಆಗುತ್ತೆ, ಕಲಿಬೇಕು ಅಂತ ಇರುತ್ತೆ, ಬಟ್ ಧೈರ್ಯ ಇರಲ್ಲ. ಸೊ ಹಾಗಾಗಿ ಹೇಳ್ತಾ ಇದ್ದೇನೆ ಅಷ್ಟೇ. ಅದೇನು ಕಾರ್ ಕಲಿಯೋದೇನು ದೊಡ್ಡ ಕಡಲೆ ಬೀಜ ಅಲ್ಲ, ಕಲ್ತಾದ್ಮೇಲೆ ಇಷ್ಟೇ ಚಿಕ್ಕ ಕಡಲೆ ಬೀಜ ಅಂತ ಅನಿಸುತ್ತೆ, ಏನೂ ಇಲ್ಲ ಅಂತ ಅನಿಸುತ್ತೆ. ಕಲಿಯೋ ಮುಂಚೆ ನನಗೂ ಅಷ್ಟೇ, ನಾನು ಆ ಕ್ಲಾಸಿಗೆ ಹೋಗೋ ಟೈಮಲ್ಲಿ ಎಷ್ಟು ಅದನ್ನು ತಲೆಗೆ ತೊಗೊಂಡು ಇದು ಮಾಡ್ತಿದ್ದೆ, ನಾನು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ. ಅದೆಲ್ಲ ಏನು ಟೆನ್ಷನ್ ಬೇಡ, ಆರಾಮಾಗಿ ಓಡಿಸ್ಬೋದು. ನಿಮ್ಮ ಮನೆಯಲ್ಲಿ ಯಾರ್ದವ್ರ ಮನೆಯಲ್ಲಿ ಕಾರ್ ಇದ್ದು ನೀವು ಕಲ್ತಿಲ್ಲ ಅಂದರೆ ಲೇಡೀಸು ಕಲೀರಿ, ತುಂಬ ಒಳ್ಳೆಯದಾಗತ್ತೆ. ನಾವು ಒಂಥರ ಇಂಡಿಪೆಂಡೆಂಟ್ ಫೀಲ್ ಬರುತ್ತೆ ನಮಗೆ. ಈಗ ಎಲ್ಲಾದರೂ ಹೋಗಬೇಕಂದ್ರೆ ಒಂದು ಡ್ರೈವರ್ನ ಡಿಪೆಂಡ್ ಆಗಬೇಕು, ಇಲ್ಲ ಗಂಡನ ಡಿಪೆಂಡ್ ಆಗಬೇಕು, ಯಾರಾದರೂ ಬೇಕು ನಮಗೆ ಅಂತ ಇರುತ್ತೆ. ಸೊ ನಮಗೆ ಡ್ರೈವಿಂಗ್ ಬರುತ್ತೆ ಅಂದರೆ ಯಾವಾಗ ಬೇಕೋ ಅವಾಗ ಎದ್ದು ಹೋಗ್ತಾ ಇರ್ಬೋದು ಅಲ್ವಾ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ ಅಷ್ಟೇ. ನಾನೇನು ದೊಡ್ಡ ಎಕ್ಸ್ಪೀರಿಯನ್ಸ್ಡ್ ಅಲ್ಲ ನಿಮಗೆ ಹೇಳುವಷ್ಟು, ಬಟ್ ಇದನ್ನು ಒಂದು ಇನ್ಸ್ಪಿರೇಷನ್ ಆಗಿ ತಗೊಳ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟೇ, ಇವತ್ತಿಗೆ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ನಾನು. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.